ಭಾರತವು ಆರ್ಯಾವೃತವಾದುದು. ಭಾರತದಲ್ಲಿ ಆರ್ಯರು ಯಾವ ಪ್ರಕಾರವಾಗಿ ಪಸರಿಸಿದರು ಎಂಬುದನ್ನು ವೇದ ಸಾಹಿತ್ಯವು ಅಪೂರ್ಣವಾಗಿ ಚಿತ್ರಿಸುತ್ತಿದೆ. ಆರ್ಯರು ಪಂಜಾಬ್, ಕಾಶ್ಮೀರ, ಸಿಂಧು, ಕಾಬೂಲ್ ಮತ್ತು ಗಾಂಧಾರಗಳನ್ನೊಳಗೊಂಡ ಸಪ್ತ ಸಿಂಧು ಪ್ರದೇಶದಲ್ಲಿ ಮೊದಲು ನೆಲೆಸಿದ ಬಗ್ಗೆ ಋಗ್ವೇದವು ತಿಳಿಸುತ್ತದೆ. ಈ ಭಾಗವನ್ನು ಆರ್ಯರು ಬ್ರಹ್ಮಾವೃತವೆಂದು ಕರೆದರು. ನಂತರ ಆರ್ಯರು ಉತ್ತರ ಭಾರತದಲ್ಲಿ ತಮ್ಮ ಪ್ರಾಬಲ್ಯ ಬೆಳೆಸಲು ಆರ್ಯೇತರ ಗುಂಪಾದ ದಾಸ ಮತ್ತು ದಸ್ಯುಗಳ ಜೊತೆಯಲ್ಲಿ ಕಾದಾಡಿದರು. ಆರ್ಯರು ಉತ್ತರ ಭಾರತವನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಅದನ್ನು ಆರ್ಯಾವೃತವೆಂದು ಕರೆದರು. ಈ ಕಾಲದಲ್ಲಿ ವಿಸ್ತರಣೆಗೊಂಡ ಉತ್ತರ ಭಾರತದ ತನ್ನ ವಿಶೇಷ ಭೌಗೋಳಿಕ ಜ್ಞಾನವನ್ನು ಯಜುರ್ವೇದವು ತಿಳಿಸುತ್ತದೆ. ಗಂಗಾ ನದಿಯ ಕೊಳದ ಸುತ್ತಮುತ್ತಲ ಪ್ರದೇಶವೂ ಸಹ ಯಜುರ್ವೇದದಲ್ಲಿ ವರ್ಣಿತವಾಗಿದೆ. ಬ್ರಾಹ್ಮಣಗಳು ವಿಂಧ್ಯ ಪರ್ವತದ ಈಚಿನ ಅನೇಕ ವರ್ಗದ ಜನರು ಮತ್ತು ಜನಾಂಗದವರನ್ನು ಕುರಿತು ವಿವರಿಸುತ್ತದೆ. ದಕ್ಷಿಣ ಭಾರತದಲ್ಲಿ ಆರ್ಯ ಸಂಸ್ಕೃತಿಯು ಪ್ರಸಾರಗೊಳ್ಳಲು ಅಗಸ್ತ್ಯ ಮಹಾಮುನಿಯ ಪ್ರಯತ್ನ ಮತ್ತು ರಾಮಾಯಣದ ಶ್ರೀರಾಮನು ವಿಂಧ್ಯ ಪರ್ವತವನ್ನು ದಾಟಿ ದಕ್ಷಿಣ ಭಾರತದಲ್ಲಿ ಸಂಚರಿಸಿ ಶ್ರೀಲಂಕೆಯನ್ನು ತಲುಪಿದ ದೃಷ್ಟಾಂತಗಳೊಂದಿಗೆ ಆರ್ಯ ಸಂಸ್ಕೃತಿಯು ದಕ್ಷಿಣದಲ್ಲಿ ಪ್ರಸರಿಸಿದ್ದನ್ನು ರಾಮಾಯಣವು ತಿಳಿಸುತ್ತದೆ.